ನಮಸ್ಕಾರಗಳು. ಬೀದರ್ ಕೋಟೆ. ಬೀದರ್ ಕೋಟೆಯ ಇತಿಹಾಸವು ಪಶ್ಚಿಮ ಚಾಲುಕ್ಯ ರಾಜವಂಶದ ಆಳ್ವಿಕೆಯಿಂದ 500 ವರ್ಷಗಳಷ್ಟು ಪ್ರಾಚೀನವಾದುದು. ಬಹುಮನಿ ರಾಜವಂಶದ ಸುಲ್ತಾನ್ ಅಹ್ಮದ್ ಶಾ ವಾಲಿ 1430ರಲ್ಲಿ ಬೀದರನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅದನ್ನು ಒಂದು ಪ್ರಭಾವಶಾಲಿ ಕೋಟೆಯಾಗಿ ನವೀಕರಿಸಿದರು. ವಾಸ್ತುಶಿಲ್ಪ: ಇದನ್ನು ಬಲೆಯ ಬಂಡೆಯಿಂದ ನಿರ್ಮಿಸಲಾಗಿತ್ತು. ಕೋಟೆಯ ಗೋಡೆಗಳನ್ನು ನಿರ್ಮಿಸಲು ಕಲ್ಲು ಮತ್ತು ಗಾರೆಗಳನ್ನು ಬಳಸಲಾಗಿತ್ತು. ಪ್ರವೇಶ ದ್ವಾರವು ಎತ್ತರದ ಗುಮ್ಮಟವನ್ನು ಹೊಂದಿದ್ದು ಅದರ ಒಳಭಾಗವನ್ನು ಪ್ರಕಾಶಮಾನವಾದ ಬಣ್ಣಗಳಲ್ಲಿ ಚಿತ್ರಿಸಲಾಗಿದೆ. ಇಸ್ಲಾಮಿಕ್ ಮತ್ತು ಪರ್ಷಿಯನ್ ವಾಸ್ತುಶಿಲ್ಪವನ್ನು ಇಲ್ಲಿ ಕಾಣಬಹುದು. ಒಟ್ಟು ಇಲ್ಲಿ ಮುಖ್ಯವಾಗಿ 7 ಕೋಟೆಯ ದ್ವಾರಗಳಿವೆ. ಲೋಹದ ರಕ್ಷಾ ಕವಚದಿಂದ ಪಿರಂಗಿಗಳನ್ನು ಹೊಂದಿರುವ ಅಷ್ಟಭುಜಾಕೃತಿಯ ಆಕಾರದ 37 ಕೊತ್ತಲುಗಳು, ಅಂದರೆ ಬಾಲ್ಕನಿಯಂತಹ ರಚನೆಗಳು. ಮಸೀದಿಗಳು ಮತ್ತು ಮಹಲ್ಗಳನ್ನು ಕೂಡ ನಾವು ಒಳಭಾಗದಲ್ಲಿಯೇ ನೋಡಬಹುದು. 30ಕ್ಕೂ ಹೆಚ್ಚು ಇಸ್ಲಾಮಿಕ್ ಸ್ಮಾರಕಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಬಹುಮನಿ ಸಾಮ್ರಾಜ್ಯದ ಬಗ್ಗೆ 1347ರಲ್ಲಿ ಟರ್ಕಿಷ್ ಗವರ್ನರ್ ಅಲಾವುದ್ದೀನ್ ಹಸನ್ ಬಹುಮನ್ ಶಾನ್ ದೆಹಲಿ ಸುಲ್ತಾನರ ಮೊಹಮ್ಮದ್ ಬಿನ್ ತೊಗ್ಲಕ್ ವಿರುದ್ಧ ದಂಗೆ ಇದ್ದ ನಂತರ ಬಹುಮನಿ ಸಾಮ್ರಾಜ್ಯ ಅಧಿಕಾರಕ್ಕೆ ಬಂದಿತು. ದಕ್ಷಿಣ ಭಾರತದಲ್ಲಿ ಅಧಿಕಾರಕ್ಕೆ ಬಂದ ಮೊದಲ ಸ್ವತಂತ್ರ ಇಸ್ಲಾಮಿಕ್ ರಾಜ್ಯವಿದು. ಇದು ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದ ತನಕ ವ್ಯಾಪಿಸಿತ್ತು. ಅವರು 1347 ಮತ್ತು 1425ರ ನಡುವೆ ಗುಲ್ಬರ್ಗದಲ್ಲಿ ರಾಜಧಾನಿಯನ್ನು ಸ್ಥಾಪಿಸಿದರು. ನಂತರ ಬೀದರ್ಗೆ ಸ್ಥಳಾಂತರಗೊಂಡರು. ಈ ರಾಜ್ಯವನ್ನು ಒಟ್ಟು 14 ಸುಲ್ತಾನರು ಆಳಿದರು. 1458ರಿಂದ 1881 AD ವರೆಗೆ ಸುಮಾರು 23 ವರ್ಷಗಳ ಕಾಲ 3 ಬಹುಮನಿ ಸುಲ್ತಾನರ ಪ್ರಧಾನಮಂತ್ರಿಯಾಗಿ ಮೊಹಮ್ಮದ್ ಗವಾನ್ ಅವರ ಮಾರ್ಗದರ್ಶನದಲ್ಲಿ ಬಹುಮನಿ ರಾಜ್ಯವು ತನ್ನ ಉತ್ತುಂಗವನ್ನು ತಲುಪಿತು. ಆ ಸಮಯದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿದ್ದ ಗೋವಾವನ್ನು ಮೊಹಮ್ಮದ್ ಗವಾನ್ ಪುನಃ ವಶಪಡಿಸಿಕೊಂಡು ಸಾಮ್ರಾಜ್ಯ ವಿಸ್ತರಿಸಿದನು. 1518ರ ಸುಮಾರಿಗೆ ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿ ಶ್ರೀ ಕೃಷ್ಣದೇವರಾಯ ಬಹುಮನಿ ರಾಜ್ಯದ ಕೊನೆಯ ಸುಲ್ತಾನರನ್ನು ಸೋಲಿಸಿದನು. ಬೀದರ್ ಕೋಟೆಯು ಅತ್ಯಂತ ಆಕರ್ಷಣೀಯ ಸ್ಥಳವಾಗಿದೆ. ವಾರಾಂತ್ಯದಲ್ಲಿ ಸಮಯ ಕಳೆಯಲು ಉತ್ತಮ ತಾಣವಾಗಿದೆ. ಕೆಂಪು ಕಲ್ಲಿನ ಸಾಲಿನಿಂದ ನಿಂತಿರುವಂತೆ ಕಾಣುವ ಬೀದರ್ ಕೋಟೆಯು ಬಹುಮನಿ ಸುಲ್ತಾನರ ಶ್ರೀಮಂತ ಇತಿಹಾಸಕ್ಕೆ ಸಾಕ್ಷಿ ಎನ್ನುವಂತಿದೆ. 15ನೇ ಶತಮಾನದ ಬೀದರ್ ಕೋಟೆ ಇಂದಿಗೂ ತನ್ನ ಆಕರ್ಷಣೆಯನ್ನು ಕಳೆದುಕೊಂಡಿಲ್ಲ. ಎಲ್ಲರನ್ನೂ ಕೂಡ ಆಕರ್ಷಿಸುವಂತಹ ಒಂದು ಸುಂದರವಾದಂತಹ ಒಂದು ಕೋಟೆ. ಬೀದರ್ ಕರ್ನಾಟಕ ರಾಜ್ಯದ ಮುಕುಟ ಎಂದು ಕರೆಸಿಕೊಳ್ಳಲ್ಪಡುತ್ತದೆ. ಇಲ್ಲಿ ಬಿದ್ರಿ ಕರಕುಶಲ ಉತ್ಪನ್ನಗಳಿಗೆ ಪ್ರಸಿದ್ಧವಾಗಿದೆ ಬೀದರ್. ಇಲ್ಲಿನ ಮುಖ್ಯ ನದಿ ಮಂಜುರಾ. ಸಾಧ್ಯವಾದರೆ ನೀವು ಸಹ ಬೀದರ್ ಕೋಟೆಯನ್ನು ಸಂದರ್ಶನ ಮಾಡಿ. ಅಲ್ಲಿನ ಒಂದು ಪ್ರಶಾಂತ ವಾತಾವರಣ ಮತ್ತು ಸ್ವಚ್ಛವಾದಂಥ ಒಂದು ಪರಿಸರ, ಆ ಕೋಟೆ ಕೊತ್ತಲೆಗಳ ಒಂದು ಆ ವಿನ್ಯಾಸ ಮತ್ತು ಒಳಗಡೆ ಅವರು ಮಾಡಿರುವಂತಹ ಬಣ್ಣಗಳ ಒಂದು ಪ್ರಕಾಶಮಾನವಾದಂತಹ ಆ ದೃಶ್ಯಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಇದು ಇಂದಿಗೂ ಕೂಡ ಎಲ್ಲ ಜನರನ್ನು ಆಕರ್ಷಣೆ ಮಾಡುವಂತಹ ಒಂದು ಜಾಗವಾಗಿದೆ. ನಾನೀಗ ನಿಮಗೆ ಕೊಟ್ಟಿರೋಂಥ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಇಲ್ಲಿನ ಕೋಟೆ ಕೊತ್ತಲೆಗಳ ಒಂದು ಸೌಂದರ್ಯವನ್ನು ಇನ್ನೂ ನಾವು ಮುಂದೆ ನೋಡುತ್ತಾ ಹೋಗಬಹುದು. ಅಲ್ಲಿನ ಕಲ್ಲಿನಲ್ಲಿ ಕೆತ್ತಿರುವಂತಹ ಚಿತ್ತಾರಗಳ ಒಂದು ಕಂಬಗಳು ಮತ್ತು ಆ ಉದ್ಯಾನವನವನ್ನು ಎತ್ತಿ ತೋರಿಸುವಂತಹ ಒಂದು ಕೋಟೆ ಕೊತ್ತಲೆಗಳು, 16 ಕಂಬಗಳ ಒಂದು ಮಸೀದಿ, ಇವೆಲ್ಲ ಕೂಡ ನಮ್ಮನ್ನು ಅತ್ಯಂತ ಆಕರ್ಷಣೆಗೆ ಒಳಗು ಮಾಡುತ್ತದೆ. ಇಲ್ಲಿನ ಕೆಂಪು ಕಲ್ಲಿನ ಬಳಸಿರುವಂತಹ ಒಂದು ಕೋಟೆಗಳು ಕೂಡ ಅತ್ಯಂತ ಸುಂದರವಾಗಿ ನಮಗೆ ಕಾಣಿಸುತ್ತೆ. ಮತ್ತು ಗುಮ್ಮಟಗಳ ಒಂದು ಆಕಾರ ಕೂಡ ಅತ್ಯಂತ ಸುಂದರವಾಗಿ ನಮಗೆ ಕಾಣಿಸ್ತಾ ಇದೆ. ಇದನ್ನು ನಾವು ನೋಡ್ತಾ ಹೋಗ್ಬೋದು. ಬಹಳ ವಿಶಾಲವಾಗಿರುವಂತಹ ಒಂದು ಕೋಟೆಯ ಒಂದು ಭಾಗ. ಎದುರುಗಡೆ ನಮಗೆ ಬೇರೆ ಬೇರೆ ವಿನ್ಯಾಸಗಳಲ್ಲಿ ಕಟ್ಟಿರುವಂತಹ ಒಂದು ಕಟ್ಟಡಗಳು, ಮಸೀದಿಗಳು, ಗುಮ್ಮಟಗಳನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ 16 ಕಂಬಗಳ ಒಂದು ಮಸೀದಿ ಕೂಡ ನಮಗೆ ಕಾಣಿಸ್ತಾ ಇದೆ. ಒಳಗಡೆ ಅಮೃತ ಶಿಲೆಯ ರೀತಿಯಲ್ಲಿ ಅದನ್ನು ಕಟ್ಕೊಂಡು ಹೋಗಿದ್ದಾರೆ. ಮತ್ತು ಉದ್ದಕ್ಕೂ ಕೂಡ ನಮಗೆ ಬೇರೆ ಬೇರೆ
ಕಟ್ಟಡಗಳು ಕೂಡ ನಮಗೆ ಕಾಣಿಸ್ತಾ ಹೋಗ್ತಾ ಇರುತ್ತೆ. ಒಟ್ಟಿನಲ್ಲಿ ಇದು ಒಂದು ದಿನವನ್ನು ಪೂರ್ತಿಯಾಗಿ ಕಳೆಯಲು ಆ, ಅವಕಾಶವಾಗುವಂತಹ ಒಂದು ಸ್ಥಳ ಅಥವಾ ಕಳೆಯಬಹುದಾದಂತಹ ಒಂದು ಸುಂದರ ಸ್ಥಳ. ಎಲ್ಲ ಕಡೆ ಫೋಟೋ ಶೂಟಿಂಗ್ಗಳು, ಎಲ್ಲ ಕಡೆ ಜನಗಳ ಒಂದು ಆ ವಿಹಾರ ಕಣ್ಣಿಗೆ ಒಂದು ಹಬ್ಬವನ್ನು ಉಂಟು ಮಾಡುತ್ತದೆ. ಅಷ್ಟು ಸುಂದರವಾದಂತಹ ಒಂದು ಕೋಟೆ, ಬೀದರ್ ಕೋಟೆ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಇದನ್ನು ಕರ್ನಾಟಕ ರಾಜ್ಯದ ಮುಕುಟ ಎಂದು ಕರೆಯುವುದರಲ್ಲಿ ಅಚ್ಚರಿ ಏನೂ ಇಲ್ಲ. ಅಷ್ಟು ಸುಂದರವಾಗಿ ಕೂಡ ಇದಿದೆ. ಅಷ್ಟು ಕಾಲವಾದರೂ ಕೂಡ ಇದನ್ನು ಬಹಳ ಜೋಪಾನವಾಗಿ ಇದನ್ನು ಕಾಪಾಡಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಈ ಕೋಟೆಯನ್ನು ಒಮ್ಮೆ ಆದ್ರೂ ಕೂಡ ನಾವು ನೋಡ್ಬೋದು. ಅಷ್ಟು ಸುಂದರವಾದಂತಹ ಒಂದು ಕೋಟೆಯ ಒಂದೊಂದು ಭಾಗವನ್ನು ಕೂಡ ನಾವು ನೋಡ್ತಾ ಹೋಗ್ತಾ ಇದ್ವಿ. ನೋಡ್ತಾ ಹೋದಷ್ಟು ಕೂಡ ಇನ್ನೂ ಕೂಡ ದೊಡ್ಡದಾಗಿಯೇ ಉಳಿಯುವಂತಹ ಒಂದು ಜಾಗ ಇದು ನಮಗೆ ಕಂಡುಬರುತ್ತೆ. ಉದ್ಯಾನವನ, ಅದರ ನಡುವೆ ಇರುವಂತಹ ಕೋಟೆ ಕೊತ್ತಲೆಗಳು ಮತ್ತು ಹಸಿರಿನ ಮಧ್ಯೆ ಇರುವಂತಹ ಕೆಂಪು ಕಲ್ಲಿನ ಕೋಟೆಗಳು, ಕೆಂಪು ಕಲ್ಲಿನ ಮಸೀದಿಗಳು ಇವೆಲ್ಲ ಕೂಡ ನಮಗೆ ಅತ್ಯಂತ ಆಕರ್ಷಣೀಯವಾದಂಥ ಒಂದು ದೃಶ್ಯವನ್ನು ಒದಗಿಸುತ್ತೆ. ಇಲ್ಲಿ ಒಂದು ಕೋಟೆಯ ಬಾಗಿಲು ಥರ ಇದೆ. ಅದು ಒಳಭಾಗಕ್ಕೆ ಹೋದಾಗ ಅಲ್ಲೂ ಕೂಡ ನಮಗೆ ದೊಡ್ಡದಾದಂತಹ ಒಂದು ಮಸೀದಿ ಮತ್ತು ಮಹಲ್ಗಳು ಕೂಡ ನಾವು ನೋಡ್ತಾ ಹೋಗ್ಬೋದು. ಅಷ್ಟಭುಜಾಕೃತಿಯಿಂದ ಕೂಡಿರುವಂತಹ ಒಂದು ವಿನ್ಯಾಸವನ್ನು ಕೂಡ ನಾವು ಚಾವಣಿಯ ಸುತ್ತಲೂ ಕೂಡ ನೋಡ್ಬೋದು. ಅಷ್ಟು ಸುಂದರವಾದಂತಹ ಒಂದು ಚಾವಣಿ ಇದೆ. ನಮಗೆ ಹೊಳಗೆ ಹೋಗ್ತಾ ಇರುವಂತೆ ಅದು ತೆರ್ಕೊಳ್ತಾ ಹೋಗ್ತಾ ಇರತ್ತೆ. ಇಲ್ಲೂ ಕೂಡ ಒಂದು ಬೇರೆ ಬೇರೆ ಮಹಲ್ಗಳು, ಮಸೀದಿಗಳು, ಕೋಟೆ, ಅರಮನೆಗಳ ಥರ ಚಿತ್ರಗಳು ಇವೆಲ್ಲ ಕೂಡ ನಮಗೆ ಕಾಣಿಸ್ತಾ ಹೋಗ್ತಾ ಇದೆ. ಇದು ಕೂಡ ಒಂದು ಸುಂದರವಾದಂತಹ ಒಂದು ಜಾಗ. ಇಲ್ಲಿ 7 ಕೋಟೆಯ ದ್ವಾರಗಳನ್ನು ಕೂಡ ನಾವು ನೋಡ್ಕೊಂಡು ಹೋಗ್ಬೋದು. ಒಂದೊಂದು ಕೋಟೆಯ ದ್ವಾರವನ್ನು ಕೂಡ ನಾವು ದಾಟ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲೂ ಕೂಡ ಒಂದು ಸುಂದರವಾದಂಥ ಒಂದು ಜಾಗವನ್ನು ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಆ ಕೋಟೆಯ ಬಾಗಿಲುಗಳು ಮತ್ತು ಪಿರಿಂಗಿಗಳನ್ನು ಇಡುವಂತಹ ಸ್ಥಳಗಳು ಮತ್ತು ಅಂದಿನ ಕಾಲದಲ್ಲಿ ಬಳದಿರುವಂತಹ ಬಣ್ಣಗಳು, ಬಿಡಿಸಿರುವಂತಹ ಚಿತ್ತಾರಗಳು ಇನ್ನೂ ಕೂಡ ಅಂದವಾಗಿಯೇ ಕೂಡ ನಮಗೆ ಕಣ್ಣಿಗೆ ಕಾಣಿಸುತ್ತೆ. ಅಷ್ಟು ಪ್ರಕಾಶಮಾನವಾಗಿರುವಂತಹ ಕಟ್ಟಡಗಳನ್ನು ನಾವಿಲ್ಲಿ ನೋಡ್ಬೋದು. ನಮಸ್ಕಾರಗಳು.